ಕ್ಯಾನ್ಲಿಸ್ಟ್ ಮೀಡಿಯಾ ನೋಡ್ತಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮಧುಸೂದನ್. ಇವತ್ತು ಒಂದು ಸ್ಪೆಷಲ್ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಾವು ಕೂತಿದ್ದೀವಿ. ನನ್ನ ಬ್ಯಾಕ್ಗ್ರೌಂಡ್ ನೋಡಿದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ, ಜೊತೆಗೆ ತಮ್ಮನೇಲಿ ಬೇರೆ ನೋಡಿರ್ತೀರಾ. ಸೊ ಹೌದು, ಇವತ್ತು ಜೀನಿಯಸ್ ಮುತ್ತ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಜೀನಿಯಸ್ ಮುತ್ತ ನಮ್ಮೆಲ್ಲರಿಗೂ ಚಿನ್ನಾರಿ ಮುತ್ತ ಒಂದು ರಿಫ್ಲೆಕ್ಷನ್ ಥರ ಕಾಣಿಸೋದಂತೂ ನಿಜ. ಸೊ ಅದ್ರ ಬಗ್ಗೆ ಸಿನಿಮಾ ಟೀಮ್ನೇ ಕೇಳಿದ್ರೆ ಅವರೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಮ್ಮ ಜೊತೆ ಇವಾಗ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಾಗಿಣಿ ಮೇಡಮ್ ಇದ್ದಾರೆ, ಜೊತೆಗೆ ಶ್ರೇಯಸ್ ಇದ್ದಾರೆ, ಜೊತೆಗೆ ಈ ಸಿನಿಮಾದ ಅನ್ನದಾತರು ನಿರ್ಮಾಪಕರು ಲತಾ ಮೇಡಮ್ ಅವರು ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೇಡಮ್, ಫಸ್ಟ್ ನಾನು ನಿಮ್ಮಿಂದ ಪ್ರಾರಂಭ ಮಾಡೋದಾದ್ರೆ, ಓಕೆ, ಯೂಶ್ವಲ್ ಆಗಿ ಒಂದು ಸಂಸಾರನ ಮನೆನ ನಡೆಸುವಂತಹ ಗೃಹಿಣಿಗೆ ಒಂಥರ ಯಜಮಾನಿ ಅಂತ ಹೇಳ್ಬೋದು. ಸೊ ಮನೆನ ನಡೆಸೋ ಯಜಮಾನಿಗೆ ಸಿನಿಮಾನ ನಡೆಸೋ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು 16 ವರ್ಷದಿಂದ ಫಿಲಮ್ ಲ್ಯಾಂಡಲ್ಲೇ ಇದ್ದೀನಿ. ಹಾಗಾಗ್ಬಿಟ್ಟು ಮನೆಯೂ ನೋಡಿಕೊಂಡು ಸಿನಿಮಾನೂ ನೋಡ್ಕೊಂಡು ಬಂದಿರೋದ್ರಿಂದ ಅನ್ವೇಷಣೆ ಫಸ್ಟ್ ಫಿಲಮ್ ನನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಸ್ಮಿತಾ ಪಟೇಲ್ಗೆ, ಅಲ್ಲಿಂದ ಜೊತೆಗೆ ಬರ್ತಿರೋದ್ರಿಂದ ಏನು ತೊಂದರೆ ಆಗಲಿಲ್ಲ. ಮೇಡಮ್, ಹೆಂಗಾಗುತ್ತೆ ಅಂದರೆ ಇವಾಗ ನಾವು ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಡ್ರೈವಿಂಗ್ ನೋಡೋದು ಎಕ್ಸ್ಪೀರಿಯನ್ಸ್ ಬೇರೆ, ನಾವೇ ಡ್ರೈವ್ ಮಾಡೋ ಎಕ್ಸ್ಪೀರಿಯನ್ಸ್ ಬೇರೆ. ಸೊ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಗಳಾಗಿರ್ಬೋದು, ಕಥೆಯನ್ನ ಯಾವ ರೀತಿ ಗ್ರಿಪ್ಪಲ್ಲಿ ತೊಗೊಬೇಕು ಅನ್ನೋದಾಗಿರ್ಬೋದು, ಪ್ರತಿಯೊಂದು ನಿಮ್ಮ ಕೈಯಲ್ಲೇ ಇರುತ್ತೆ. ನಂಗೆ ಆ ಎಕ್ಸ್ಪೀರಿಯನ್ಸ್ ಬಂದಿದ್ದು ಈ ಬರ್ಣ ಅವ್ರದ್ದು ಎಲ್ಲ ಫಿಲಮ್ಸ್, ಈ ಸೀರಿಯಲ್ಗೂ ನಾನೇ ಎಡಿಟರು. ಅವ್ರು ಇಲ್ಲ ಅಂದರೆ ನಾನೇ ಹೋಗಿ ಶೂಟ್ ಮಾಡ್ತಿದ್ದೆ. ಹಾಗಾಗಿ ನಾನು ಶತ್ರು ಪಕ್ಷ ಆಗಿದ್ದೆ ಎಲ್ಲರಿಗೂ. ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿಕೊಂಡು ಕಟ್ ಮಾಡಿ ಎಷ್ಟು ಕಳಿಸ್ತಾ ಇದ್ದೆ. ಹಾಗಾಗಿ ಅಲ್ಲಿಂದ ನನಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಬಂದುಬಿಟ್ಟಿರೋದ್ರಿಂದ 16-18 ವರ್ಷದಿಂದ ಎಡಿಟಿಂಗಲ್ಲಿ ಇನ್ಚಾರ್ಜ್ ಆಗಿದ್ದರಿಂದ ಏನು ಕಷ್ಟ ಆಗಲಿಲ್ಲ. ಒಂದು ಫುಲ್ ಕ್ಲಿಯರ್ ಪಿಕ್ಚರ್ ಖಂಡಿತ ಇದೆ. ಬಟ್ ಕತೆಗೆ ತುಂಬ ಕಷ್ಟಪಟ್ಟೆ. ಒಂದು 8-10 ತಿಂಗಳು ಯಾರ್ಯಾರು ಚಿಕ್ಕ ಚಿಕ್ಕ ಕತೆಗಳು ಬರ್ದಿಯಾರೋ ಮಕ್ಕಳು ಕತೆ ಅದನ್ನೆಲ್ಲ ತರಿಸಿ ನೋಡಿ ಕೇಳಿ ಮಾಡಿ ಎಲ್ಲ ಊರಿಂದ ಕರೆಸಿ. ಆದರೆ ಚಿಲ್ಡ್ರನ್ ಫಿಲಮಿಗೆ ಬಜೆಟ್ ಕಮ್ಮಿ ಇರಬೇಕಲ್ವ, ಹೈ ಬಜೆಟ್ ಇದ್ದರೆ ತುಂಬ ಕಷ್ಟ ವಾಪಸ್ ಬರೋದು. ಹಾಗಾಗ್ಬಿಟ್ಟು ನಮ್ಮ ಬಾಪನಲ್ಲಿ ಅವಿನಾಶ್ ಅಂತ ಒಬ್ಬರು ಕ್ಲಾಸ್ ತಗೊಳ್ತಾರೆ. ಅವ್ರ ಫ್ರೆಂಡ್ ಕಿರಣ್ ಅನ್ನೋರು ಒಂದು 10 ಪೇಜಿನ ಕತೆ ಬರೆದಿದ್ದು ಸೋನ್ ಕಾಂಪ್ಲೆಕ್ಸ್ ಬಗ್ಗೆ. ಅದನ್ನು ತಂದುಕೊಟ್ರು. ಅದನ್ನು ನೋಡಿದ್ರೆ ಅಮೇರಿಕದಲ್ಲಿ ಚಿಕ್ಕ ಮಕ್ಕಳು ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಆಪ್ರೇಷನ್ ಮಾಡ್ತಾರೆ. ಆಮೇಲೆ ನಾನು ಸುಮಾರು ಡಾಕ್ಟರ್ಸ್ ಕೇಳಿದ್ರೆ ಅವ್ರು ಇಂಡಿಯಾನಲ್ಲಿ ಇಂಪಾಸಿಬಲ್, ಸಾಧ್ಯನೇ ಇಲ್ಲ, ನಾವು MD ಮಾಡ್ಕೊಳ್ದೆ ಆಪ್ರೇಷನ್ ಥಿಯೇಟ್ರ್ ಒಳಗೆ ಕಾಲಿಡೋಕ್ಕೆ ಬಿಡಲ್ಲ ಅಂದರು. ಅದನ್ನೆಲ್ಲ ರಿಸರ್ಚ್ ಮಾಡಿ ಎಲ್ಲ ಮಾಡಿಬಿಟ್ಟು ಒಂದು ಚಿಕ್ಕ ಕತೆ ಬುಕ್ ಬರೆದು ಇಟ್ಕೊಂಡಿದ್ದೆ. ಇವ್ರನ್ನೆಲ್ಲ ನೋಡ್ಬಿಟ್ಟು ಬಜೆಟ್ ಜಾಸ್ತಿ ಆಗಿದ್ದರಿಂದ ನನ್ನ ಬುಕ್ ತಂದುಬಿಟ್ಟು ಸಾರು ಕೊಟ್ಟೆ, ಇದು ಮಾಡೋಣ ಅಂತ. ಅವ್ರು ಹೆಂಗಮ್ಮ ಆಗತ್ತೆ ಅಂತಂದರು. ಇಲ್ಲ ಮಾಡ್ಬೋದು ಅಂತಂದ್ಬಿಟ್ಟು ತಿರ್ಗಾ MDಗಳಿಗೆಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ನಾನು ಪಾಲ್ ಸುದರ್ಶನ್ನು, ಪ್ರತಿಭಾ ನಂದಕುಮಾರು, ನನ್ನ ಅಸಿಸ್ಟೆಂಟ್ ಭರತ್ ಅಂತಿದ್ದಾರೆ, 4 ಜನ ಕೂತ್ಕೊಂಡು ಎಲ್ಲ ಸೀನ್ಗೂ ಕತೆ ಬರೆದ್ಬಿಟ್ಟು ಸಾರಿಗೆ ತೋರಿಸೋದು. ಆಮೇಲೆ ಮತ್ತೆ ಚೇಂಜ್ ಮಾಡ್ಕೊಂಡು ಮಾಡಿ 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 ಪರ್ಫೆಕ್ಟ್ ಮಾಡಿ ತೋರಿಸಾದ್ಮೇಲೆ ಪಿಕ್ಚರಿಗೆ ಧೈರ್ಯ ಮಾಡಿದ್ದು ಆವಾಗ ಲತಾ ಹತ್ರ ಬಂದು ಕನ್ಸಲ್ಟ್ ಮಾಡಿದ್ದು. ಸೊ ನಿರ್ಮಾಪಕರು ಲತಾ ಮೇಡಮ್, ನಿಮಗೆ ಆ್ಯಕ್ಚುಲಿ ಮಕ್ಕಳ ಸಿನಿಮಾ ಅಂದ ತಕ್ಷಣ ಈಗ ಮೇಡಮ್ ಹೇಳ್ದಂಗೆ ಬಜೆಟ್ ಸ್ವಲ್ಪ ಕಡಿಮೆ ಇರಬೇಕು, ರಿಟರ್ನ್ಸ್ ಬರುತ್ತೋ ಎಲ್ಲೋ ಅಂತ ಹೆಂಗೆ ಅಂತ ನೋಡಬೇಕು. ಆ್ಯಸ್ ಎ ಗೃಹಿಣಿ ನೀವು ಬಿಸ್ನೆಸ್ ಫೀಲ್ಡಲ್ಲಿ ಆಲ್ರೆಡಿ ಇದ್ದೀರಾ, ಜೊತೆಗೆ ಸಿನಿಮಾ ಮಾಡಬೇಕು ಅನ್ನೋ ಒಲವು ಯಾಕೆ ಅಂತ? ಸಿನಿಮಾ ಮಾಡಬೇಕು ಅನ್ನೋದು ಫಸ್ಟಿಂದ ಇತ್ತು. ಆದರೆ ಪ್ರೊಡ್ಯೂಸ್ ಮಾಡ್ತೀನೋ ಅಥವಾ ಆ್ಯಕ್ಟ್ ಮಾಡ್ತೀನೋ ಅಥವಾ ಡೈರೆಕ್ಷನ್ ಅಂತ ಗೊತ್ತಿಲ್ಲ, ಯಾವುದಾದ್ರು ಒಂದು ಮೂಲಕ ಸಿನಿಮಾದಲ್ಲಿ ಇರಬೇಕು ಅನ್ನೋದು ಆಸಕ್ತಿ ಇತ್ತು. ಆದರೆ ಮಗನ ಸಿನಿಮಾಗೆ ಮಾತ್ರ ಚಿಕ್ಕ ವಯಸ್ಸಿಂದ, ಅವನಿಗೆ ಚಿಕ್ಕ ವಯಸ್ಸಿಂದ ನಾನು ಅಂದ್ಕೊಳ್ತಾನೆ ಇದೆ ಒಳ್ಳೆ ಕಲಾವಿದ ಆಗಬೇಕು ಅವನು. ಯಾಕಂದರೆ ಅವ್ನಿಗೇನೋ ಒಂಥರ ಬೇರೆ ಥರ ಎಲ್ಲರೂ ನೋಡುವಾಗ ಹೇಳ್ತಿದ್ರಲ್ಲ, ಆ್ಯಕ್ಟಿವ್ ಇದ್ದಾನೆ ಅವನು, ಟ್ಯಾಲೆಂಟ್ ಇದೆ ಯಾವುದೋ ಒಂಥರ. ಅದು ನನಗೆ ಅರ್ಥ ಆಗದೆ ಇದ್ರೂ ಡೈರೆಕ್ಟರ್ಗಳಿಗೆ ಅರ್ಥ ಆಗಿಬಿಡತ್ತೆ. ಸೊ ನೀನಾಸಂ ಜೋಸೆಫ್ ಸರ್ ಫಸ್ಟ್ ಅವನಿಗೆ ಹೇಳಿದ್ದು, ಇಲ್ಲ ಮೇಡಮ್ ಇವನಿಗೆ ಪುಷ್ ಮಾಡಿ ತುಂಬ ಚೆನ್ನಾಗಿ ಅವನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಸೊ ಯಾವುದೋ ಒಂದು ಮೂಲಕ ಆಗತ್ತೆ ಅಂತ. ಅದೇ ಥರ ಸಂಚಾರಿಲಿ ಅವನು ಚಿಕ್ಕ ವಯಸ್ಸಲ್ಲಿ 6 ವರ್ಕ್ಶಾಪ್ ಮಾಡ್ಕೊಂಡ. ಅದಾದಮೇಲೆ ಬ್ರೇಕಪ್ ಆಗಿದ್ದು ಮತ್ತೆ ಬಿಂಬಾಗೆ ಸೇರಿಕೊಂಡ, ಅಲ್ಲೂ ಬ್ರೇಕಪ್ ಆಯಿತು. ಮಧ್ಯೆ ಡಿಸ್ಕಂಟಿನ್ಯೂ ಮಾಡ್ತಾ ಅವನು ಏನೋ ಇಂಟ್ರೆಸ್ಟ್ ಹೋಗಿತ್ತು ಅವನಿಗೆ ಆ್ಯಕ್ಟ್ ಮಾಡ್ತೀನಿ ಅನ್ನೋದು. ಮತ್ತು ಅಮ್ಮ ಕಾಂಟ್ಯಾಕ್ಟಲ್ಲೇ ಇದ್ದರು ನನಗೆ. 12 ಇಯರ್ಸಿಂದ ನಾವಿಬ್ಬರು ಜೊತೆಲೇ ಇದ್ದೀವಿ. ಅಸ್ಟ್ರಾಲಜಿ ಹೇಳೋದು, ಅಮ್ಮ ನಾನು ಕೇಳ್ತೀನಿ, ಅಮ್ಮಂಗೆ ಗೊತ್ತಿದೆ ತುಂಬ ಚೆನ್ನಾಗಿ ಹೇಳೋಕ್ಕೆ.
ಸೊ ಹಂಗಾಗಿ ಅವ್ರು ಹೇಳ್ತಾ ಇವನದೊಂದು ನಿಂಗೆ ಸಿನಿಮಾ ಮಾಡೋಕ್ಕೆ ಆಸೆ ಇದೆಯಾ ಅಂದರು. ಇಲ್ಲ ಅವ್ನಿಗೆ ಹೇಳಿದ್ದೆ ನಾನು, ಇಲ್ಲ ಏನು ಮಾಡೋಕ್ಕಾಗ್ತಿಲ್ವಲ್ಲಮ್ಮ ಅವನಿಗೆ, ಏನೇ ಮಾಡಿದ್ರು ಆ್ಯಕ್ಟಿಂಗು ಆಗಲಿಲ್ಲ ಅವನಿಗೆ, ಅದರಲ್ಲೂ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಅವ್ನಿಗೆ ಹೋಗೋಕ್ಕಾಗಲಿಲ್ಲ. ಅಥವಾ ಆ್ಯಡ್ಗಳು ಮಾಡ್ದ ಸುಮಾರು, ಅದು ಕೂಡ ಎಲ್ಲೂ ಒಂದು ಯಾರಿಗೂ ರಿಜಿಸ್ಟರ್ ಆಗ್ತಿಲ್ಲ, ಅದು ಅಷ್ಟು ಮಾಡಿನೋ ಹಂಗಾಗ್ತಿದೆ ಅಂದಾಗ ಅಮ್ಮ ಹೇಳಿದ್ರು ಸಿನಿಮಾ ಮಾಡಬೇಕಾ, ಮಾಡೋಣ ಇವಾಗಲೇ ಮಾಡೋಣ, ಒಂದು ಟೈಮ್ ಚೆನ್ನಾಗಿದೆ ಅಂದರು. ಸರಿ ಅಂದ್ಬಿಟ್ಟು ಬರ್ಣಾಗ ಹೇಳ್ತೀನಿ ಮಾಡೋಕ್ಕೆ ಅಂದರು. ಮಕ್ಕಳು ಸಿನಿಮಾ ಅಷ್ಟೊಂದು ಬಜೆಟ್ ನಮ್ಗೆ ಆಗುತ್ತಾ ಅನ್ನೋದಿತ್ತು ಫಸ್ಟೇನೆ. ಆಮೇಲೆ ಕತೆ ಬೇರೆ ಇದು ಚಿನ್ನಾರಿ ಮುತ್ತ 2 ಸೀಕ್ವೆಲಲ್ಲಿ ಹೋಗುತ್ತೆ, ಸೊ ಆ ಕಂಟೆಂಟ್ ಮಾಡೋಣ ಅಂತ ಹೇಳಿದರು. ನೋಡಿದ್ರೆ ಅದನ್ನು ಪಾಪ 6-7 ತಿಂಗಳು ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೊಂದು ಫ್ಲೋಲ್ಲಿ ಕಂಟೆಂಟ್ ಸಿಗ್ತಾ ಇಲ್ಲ ನಮಗೆ, ಅದಕ್ಕೆ ಒಂದೇ ಕತೆ ಹೋಗ್ಬೇಕಲ್ಲ ಒಂದು ಫ್ಲೋಲಿ. ಸೊ ಆಗದಿದ್ದಾಗ ಅಮ್ಮ ಇನ್ನೊಂದು ಬುಕ್ ಬರೆದಿದ್ದೀನಮ್ಮ ಹಳೇದೊಂದು, ಅದನ್ನು ತೊಗೊಂಬರ್ತೀನಿ ಅಂತ 5 ನಿಮಿಷದಲ್ಲಿ ಬಂದರು ನಮ್ಮ ಟೆಂಪಲ್ಲೇ ಕೂತ್ಕೊಂಡು ಮಾತಾಡಿದ್ವಿ. ಆಮೇಲೆ ಅಮ್ಮ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಕತೆನ, ಸರ್ ಮಾಡಬೇಕಾಗಿರೋ ಕಥೆನ ಇವ್ರು ತಂದು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಮ್ಮನಿಗೆ ಹೇಳಿದೆ, ಅಮ್ಮ ನೀವೇ ಡೈರೆಕ್ಷನ್ ಮಾಡಿ, ಯಾಕಂದರೆ ಮಕ್ಳ ಸಿನಿಮಾ ಬೇರೆ, ಸರ್ಗೆ ಕೇಳಬೇಕು ಅಂದರೆ ಬಜೆಟ್ ನಾವು ಕಮ್ಮಿ ಕೇಳೋಕ್ಕಾಗಲ್ಲ, ನೀವೇ ಮಾಡಿ, ನೀವೇ ಸೇರ್ಕೊಂಡು ಮಾಡೋಣ, ಇಬ್ಬರದು ಡೆಬ್ಯೂ ಆಗುತ್ತೆ ಅಂತೇಳಿ ಶುರು ಮಾಡಿದ್ದು.